ಏನಿವತ್ತು ಧರ್ಮಸ್ಥಳದ ವಿರುದ್ಧವಾಗಿ ಸುಮಾರು 4-5 ತಿಂಗಳಿಂದ ಹುನ್ನಾರ ನಡೆಸಿ ಆ ಒಂದು ಕ್ಷೇತ್ರಕ್ಕೆ ಮತ್ತು ಧರ್ಮಾಧಿಕಾರಿಗಳಿಗೆ ಕಳಂಕ ತರುವ ಒಂದು ಉದ್ದೇಶದಿಂದ ಸುಮಾರು 5-6 ದಿನ ಪಿತೂರಿ ನಡೆಸಿ ಆ ಪಿತೂರಿಯಲ್ಲಿ ಇವತ್ತು ವಿಫಲರಾಗಿದ್ದಾರೆ. ಅಂತವರ ವಿರುದ್ಧ ಪ್ರತಿಭಟನೆ ಮಾಡಬೇಕು. ಮತ್ತೆ ಅವರ ಹಿಂದೆ ಇರ್ತಕ್ಕಂಥ ಏನು ಜಾಲ ಇದೆ ಅದನ್ನ ಪತ್ತೆ ಹಚ್ಚಿ ಕಾನೂನು ಅಡಿಯಲ್ಲಿ ಅವರನ್ನ ಶಿಕ್ಷೆಗೆ ಒಳಪಡಿಸಬೇಕು ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರ ಅವರು ಕೊಟ್ಟ ಕರೆ ಮೇರೆಗೆ ಇವತ್ತು ನಮ್ಮ ತಾಲೂಕಿನಾದ್ಯಂತ ಭಾರತೀಯ ಜನತಾ ಪಕ್ಷ ಮತ್ತು ಹಿಂದೂ ಪರ ಸಂಘಟನೆಗಳು ಹಾಗೂ ಧರ್ಮಸ್ಥಳದ ಸಂಘಗಳ ವತಿಯಿಂದ ಇವತ್ತು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಏನಪ್ಪಾ ಇದರ ಉದ್ದೇಶ ಅಂತಂದ್ರೆ, ಇವತ್ತು ಸನಾತನ ಧರ್ಮ ಹಿಂದೂ ಧರ್ಮಕ್ಕೆ ಸಾವಿರಾರು ವರ್ಷಗಳ ಒಂದು ಇತಿಹಾಸ ಇದೆ. ಇಡೀ 295 ದೇಶಗಳಲ್ಲಿ ಅತಿ ಪವಿತ್ರವಾದ ಒಂದು ಧರ್ಮ ಅದು ಹಿಂದೂ ಧರ್ಮ, ಅದು ಭಾರತ ದೇಶದಲ್ಲಿರ್ತಕ್ಕಂಥದ್ದು. ಈ ಒಂದು ಹಿಂದೂ ಧರ್ಮದ ದೇವಾಲಯಗಳ ವಿರುದ್ಧವಾಗಿ ಪಿತೂರಿ ನಡೆಸಿ ಆ ಧಾರ್ಮಿಕ ಕ್ಷೇತ್ರಗಳ ಮೇಲೆ ಅವರು ಇಲ್ಲ ಸಲ್ಲದ ಅವಹೇಳನಕಾರಿ ಕೃತ್ಯ ನಡೆಸ್ತಾರೆ ಅಂತೇಳಿ ಧರ್ಮಾಧಿಕಾರಿಗಳಿಗೆ, ಆ ಪೀಠಕ್ಕೆ ಮತ್ತು ದೇವಸ್ಥಾನಕ್ಕೆ ಅಪಮಾನ ಮಾಡೋ ರೀತಿಯಲ್ಲಿ ಇವತ್ತು 4-5 ತಿಂಗಳಿಂದ ಇವತ್ತು ಧರ್ಮಸ್ಥಳ ಕ್ಷೇತ್ರದ ಮೇಲೆಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿಕೊಂಡು ಬಂದು ನಮ್ಮ ವಿರೋಧ ಪಕ್ಷದ ಹೋರಾಟದ ಮೇರೆಗೆ ಸರ್ಕಾರ SITಯನ್ನ ಆಯೋಜನೆ ಮಾಡಿತು. SIT ಏನಿವತ್ತು ಪ್ರಾಮಾಣಿಕವಾದ ಒಂದು ಪ್ರಯತ್ನದ ಒಂದು ಪ್ರಯುಕ್ತ ಇವತ್ತು ಏನು 5 ಜನ ತಿಮರೋಡಿ, ಅವನಿಗೆ ತಿಮರು ಜಾಸ್ತಿ ಆಗಿ ತಿಮರೋಡಿ ಮತ್ತೆ ಸುಜಾತ ಭಟ್, ಸಮೀರ್